ಡಿಐಜಿ ಮಾತಾಡ್ತಾ ಇದ್ದೀನಿ. ಸಾಹಸ ಸಿಂಹ ಎಸಿಪಿ ವಿಷ್ಣು ಇದ್ದಾರಾ? ಇಲ್ಲ ಸರ್, ರಜಾ ಇದ್ದಿದ್ರಿಂದ ಅವ್ರ ಶ್ರೀಮತಿಯವ್ರ ಜೊತೆ ಹಿಲ್ ಸ್ಟೇಷನ್ ಹೋಗಿದ್ದಾರೆ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ನಮಸ್ಕಾರ ಸರ್. ಹಾಂ, ಮಾರ್ನಿಂಗ್ ಸರ್. ಮಾರ್ನಿಂಗ್. ಬ್ಯಾಂಕ್ ಹೋಗು. ಬ್ಯಾಂಕ್ನಿಂದ ಬಂದ್ಬಿಟ್ಟ. ಬ್ಯಾಂಕ್ನವರು ಊಟ ಮಾಡಿದ್ರು, ಫುಡ್ ಪಾಯ್ಸನ್ ಆಗ್ಲಿಲ್ಲ, ಜೀರ್ಣ ಮಾಡ್ಕೊಂಡ್ರು. ನಕಲಿ ನೋಟುಗಳು ನಮಗೆ ಹಬ್ಬದೂಟ ಮಾಡಿಸ್ತಿದೆ. ಆದ್ರೆ ಅಸಲಿ ನೋಟ್ ಇಟ್ಕೊಂಡಿರೋ ಜನ ಹಸುವಿನಲ್ಲಿ ಸಾಯ್ತಿದ್ದಾರೆ. ನಮ್ಮ ನಕಲಿ ನೋಟ್ ನೋಡ್ತಿದ್ರೆ ಅವರಿಗೆ ಅಸಲಿ ನೋಟಿನ ಮೇಲೆ ಅನುಮಾನ ಬರೋ ಹಾಗಿದೆ. ಫೋನ್ನಲ್ಲಿ ಇಂಥ ವಿಷಯ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಮೊದಲು ನಿನ್ನ ಕಾರ್ಡ್ಲೆಸ್ ಸೆಟ್ನ ಚೇಂಜ್ ಮಾಡು. ಇನ್ನೂ ನನ್ನ ಮೇಲೆ ವಿಶ್ವಾಸ ಬರಲಿಲ್ವಾ ಸರ್? ನಮ್ಮ ನಕಲಿ ನೋಟಿನ ಬ್ಯಾಂಕ್ನ ಪೊಲೀಸ್ನವ್ರು ಹಿಡಿಯೋಕೆ ಬಿಲ, ಗುಹೆ ಯಾವುದನ್ನು ಬಿಡದೆ ಹುಡುಕ್ತಿದ್ದಾರೆ. ಆದ್ರೆ ನಾನು ನಮ್ಮ ಬಿಡಾರನ ಎಷ್ಟು ಮೇಲ್ ಹಾಕಿದ್ದೀನಿ ಅಂದ್ರೆ ಪೊಲೀಸ್ನವರು ಅದನ್ನ ನೋಡಕ್ಕೆ ಪ್ರಯತ್ನ ಪಟ್ರು ಸರಿ, ಅವ್ರ ಟೋಪಿ ಕೆಳಗಿರುತ್ತೆ. Don't move. ಏ ತಗಡು, ಅಪರಾಧಿ ಎಲ್ಲೇ ಇದ್ರು ಸರಿ, ನನ್ನ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಹದ್ದಿನ ಕಣ್ಣಿನಿಂದ ಬೇಕಾದ್ರೂ ತಪ್ಪಿಸ್ಕೋಬಹುದು, ಆದ್ರೆ ಈ ವಿಷ್ಣು ಕಣ್ಣಿಂದ ನೋ ಚಾನ್ಸ್. ಏನ್ ನೋಡ್ತಾ ಇದೀಯಾ? ತೆಗಿ, ನೀನು ಹಾಕೊಂಡಿರೋ ಕನ್ನಡಕನ ತೆಗಿ. ಗುಡ್, ದಟ್ಸ್ ಗುಡ್. ರಿಸರ್ವ್ ಬ್ಯಾಂಕ್ ಅಲ್ಲಿ ನಿನ್ನ ಅಕೌಂಟ್ ಓಪನ್ ಮಾಡಕ್ಕೆ ಎಷ್ಟು ಜನ ಪೊಲೀಸ್ನವ್ರು ಬಂದಿದ್ದಾರೆ ಅಂತ ಒಂದು ಸಲ ನೋಡು. ಜಸ್ಟ್ ಒನ್ಸ್ ನೋಡು. ನನ್ನ ಪ್ರಪಂಚದಲ್ಲಿ ನನಗೆ ನನ್ನದೇ ಆದ ಹೆಸರಿದೆ. ನನ್ನನ್ನು ಹಿಡಿಯೋಕೆ ಇಷ್ಟೊಂದು ಪೊಲೀಸ್ ಬಂದಿರೋದು ನಿಜಕ್ಕೂ ಹೆಮ್ಮೆನೆ. ರಾಣ, ಜೈಲಲ್ಲೂ ತೋಟ ಇದೆ. ಅಲ್ಲಿರೋ ಗಿಡಗಳು ಕೂಡ ನೀರಿಲ್ಲದೆ ಒಣಗ್ತಾ ಇದೆ. ನೀರು ಬಿಡುವಂತೆ ಬಾ. ರಾಣ, ಕ್ರಿಮಿಕೀಟಗಳನ್ನ ಹೊಸಕಾಕದ ಮೇಲೆ ಎಲ್ಲರೂ ಸ್ನಾನ ಮಾಡ್ತಾರೆ. ಆದ್ರೆ ನಾನು ನಿನ್ನಂಥ ಕ್ರಿಮಿಕೀಟಗಳಿಗೆ ಸ್ನಾನ ಮಾಡಿಸಿ ಆಮೇಲೆ ಹೊಸಕಾಕ್ತೀನಿ. ಯಾಕೆಂದ್ರೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಸ್ನಾನದ ಮಾತು ಆಮೇಲೆ ವಿಷ್ಣು. ಈ ರಾಣ ಜೊತೆ ನೀನು ಕೈ ಕಲ್ಸಿದ್ರೆ ನೀನು ಮಾತ್ರ ಅಲ್ಲ, ನಿನ್ನ ವಂಶದಲ್ಲಿ ಹುಟ್ಟೋ ಪ್ರತಿಯೊಬ್ಬನು ಆಗರ್ಭ ಶ್ರೀಮಂತನಾಗಿ ಹುಟ್ಟೋ ಹಾಗೆ ಮಾಡ್ತೀನಿ. ನಿನ್ನ ಮನೆಯನ್ನೆಲ್ಲ ಹಣದಿಂದ ತುಂಬಿಸ್ತೀನಿ. ಎಷ್ಟು ಹಣ ಇದ್ರೆ ಏನ್ ಪ್ರಯೋಜನ ಬೋಳ? ನಿನ್ನ ತಲೆನಲ್ಲಿ ಒಂದು ಕೂದಲು ಹುಡ್ಸೋಕಾಗ್ಲಿಲ್ವೇ? ನಡಿ, ನನ್ ಜೊತೆ ಜೈಲಿಗೆ ನಡಿ. ನಿನಗೆ ಅಂತ ಇಬ್ಬರನ್ನ ಬಿಟ್ಟು ಕೇಶವರ್ಧಿನಿ ತೈಲ ಹಾಕಿ ಹಗಲು ರಾತ್ರಿ ಮಾಲಿಶ್ ಮಾಡಿಸ್ತೀನಿ. ಮುಂದಿನ ಜನ್ಮದಲ್ಲಾದ್ರೂ ನೀನ್ ಬೋಳಾಗ್ ಹುಟ್ಟಲ್ಲ, ತೋಳಾಗ್ ಹುಡ್ತೀಯ. ವಾಟ್ ಯು ಸೇ? ಬೇಗ ನಡೆಯೋ ತಗಡು.
ಹಬ್ಬದೂಟ ಆಯ್ತಾ? ತಿಂದಿದ್ದು ನೀನು, ತೇಗ್ತಾ ಇರೋದು ಪೊಲೀಸ್ನವ್ರು. ಈ ನಿನ್ನ ಬೊಗಳೋ ಮಾತಿನ ಕೆಟ್ಟ ಚಟದಿಂದ ನಾವು ಈ ಊರ್ನೇ ಬಿಟ್ಟು ಹೋಗ್ಬಿಡ್ಬೇಕಾಗತ್ತೆ. ಹೇಗೂ ನಮ್ಮ ಬಿಸ್ನೆಸ್ ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಡಿಸ್ಕಷನ್ ನಡೀತಲೇ ಇತ್ತಲ್ಲ. ನಮಗೆ ನಮ್ಮ ಶ್ರೀಮಂತಿಗೆ ಸರಿಯಾದ ಸಿಟಿ ಅಂದ್ರೆ ಬಾಂಬೆ ಸಿಟಿನೇ. ಏನಂತೀರಾ? ಈ ಊರ್ನಲ್ಲಿರೋ ಜನಸಂಖ್ಯೆಗಿಂತ ಆ ಊರ್ನಲ್ಲಿ ನಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗಿದೆ ರಾಣ. ಈ 2 ಡೈಗಳು ನಮ್ಮ ಕೈಲಿರೋವರೆಗೂ ನಮ್ಮ ಲೆವೆಲ್ಗೆ ಬರೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಒಬ್ಬ ನಂಬಿಕಸ್ಥನ ಕೈಯಲ್ಲಿ ಈ ಡೈಗಳನ್ನ ಒಂದೊಂದಾಗಿ ಬಾಂಬೆ ಕಳಿಸ್ಬೇಕು. ಹಾಗಾದ್ರೆ ಬಾಬ್ ಕೈನಲ್ಲಿ 2 ಡೈನು ಬಾಂಬೆ ಕಳಿಸಿ ಸೆಂಟೂರ್ ಹೋಟೆಲ್ ಲಾಕರ್ನಲ್ಲಿ ಇಡೋ ವ್ಯವಸ್ಥೆ ಮಾಡ್ತೀನಿ. ಇಷ್ಟು ದೊಡ್ಡ ಚರ್ಚೆ ಆದ್ರೂ ನೀವು ಯಾವ ಒಂದು ತೀರ್ಮಾನಕ್ಕೂ ಬಂದಿಲ್ಲ. 100 ರೂಪಾಯಿ ನೋಟ್ನ ಬ್ಯಾನ್ ಮಾಡಿ 150, 200, 250 ರೂಪಾಯಿನ ನೀವು ಚಲಾವಣೆಗೆ ತಂದ್ರೆ ಆ ಮಾಫಿಯಾ ಗುಂಪಿನವರು ಮಾಡ್ತಿರೋ ಕೆಲಸಗಳು ನಿಂತೋಗುತ್ತೆ. ಈ ದೇಶದಲ್ಲಿರೋ ಬ್ಲಾಕ್ ಮನಿ ಕೂಡ ತನಗೆ ತಾನೇ ಹೊರಗಡೆ ಬರುತ್ತೆ. ಅದು ನೀವ್ ಹೇಳಿದಷ್ಟು ಸುಲಭ ಅಲ್ಲ. ಚಲಾವಣೆಯಲ್ಲಿರೋ ನೋಟ್ಗಳನ್ನ ಇದ್ದಕ್ಕಿದ್ದಾಗೆ ಬ್ಯಾನ್ ಮಾಡಿದ್ರೆ ಕಷ್ಟ ಆಗುತ್ತೆ. ಇದರಿಂದ ಸರ್ಕಾರಕ್ಕೂ ಜನತೆಗೂ ತುಂಬಾ ತೊಂದರೆ ಆಗುತ್ತೆ. ಕರೆಕ್ಟ್. ಖೋಟಾ ನೋಟಿನ ದೊರೆಗಳು ನಮ್ಮ ದೇಶನ ಕೊಂಡ್ಕೊಂಡು ಬೇರೆಯವ್ರಿಗೆ ಮಾರಿದಾಗ ಅವ್ರ ಗುಲಾಮ್ರಾಗ್ ನಾವು ಬದುಕ್ತೀವಿ ನೋಡಿ, ಅದು ನಿಮಗೆ ತುಂಬಾ ಹಿತವಾಗಿರುತ್ತೆ ಅಲ್ಲ? ಅದನ್ನ ತಡೆಯೋದು ನಿಮ್ ಜವಾಬ್ದಾರಿ. ಜವಾಬ್ದಾರಿ? ಬೇರೆಯವ್ರ ಮೇಲೆ ಜವಾಬ್ದಾರಿ ಹೊರಿಸೋತಾನೆ ನಮ್ಮ ಸರ್ಕಾರದ ನೀತಿ. ಮಿಸ್ಟರ್ ವಿಷ್ಣು, ಈ ತರಹ ಆಧಾರವಾದ ಆರೋಪಗಳನ್ನ ಕಂಡೋರ್ ಮೇಲೆ ಹೊರಿಸಿ ನಿಮ್ಮ ಬಲಹೀನತೆ ಮುಚ್ಚೋ ಪ್ರಯತ್ನ ಮಾಡಬೇಡಿ. ಇದು ನಿಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ. ಇದನ್ನ ರಾಷ್ಟ್ರ ಸಮಸ್ಯೆ ಮಾಡಬೇಡಿ. ಏನ್ ಸರ್ ನೀವು ಹೇಳ್ತಿರೋದು? ನಾವು ನಮ್ಮ ದೇಶ ಅನ್ನೋದನ್ನ ಬಿಟ್ಟು ನಮ್ಮ ರಾಜ್ಯ ನಿಮ್ಮ ರಾಜ್ಯ ಅಂತ ಹೇಳೋದಂತಾನೆ ನೀವು ಕಲ್ತಿರೋದು. ಅದಕ್ಕೆ ನಮ್ಮ ದೇಶ ಹೀಗಾಗಿರೋದು. ಓಕೆ, ನೀವು 100 ರೂಪಾಯಿ ನೋಟನ್ನ ಬ್ಯಾನ್ ಮಾಡಬಾರ್ದು. ಈ ನಕಲಿ ನೋಟಿನ ಸಮಸ್ಯೆ ಬೆಂಗಳೂರು ಪೊಲೀಸ್ನವರ ಸಮಸ್ಯೆ ಅಂತ ತಾನೇ ಹೇಳ್ತಿರೋದು. ಇಟ್ಸ್ ಆಲ್ ರೈಟ್. ನನಗೆ ACP ವಿಷ್ಣು ಅವರ ಕಾರ್ಯದಕ್ಷತೆ ಮೇಲೆ ಪೂರ್ಣ ನಂಬಿಕೆ ಇದೆ. ನಾನೇ ಜವಾಬ್ದಾರಿನ ವಹಿಸ್ಕೋತೀನಿ. ಬೇರೆ ಸಮಸ್ಯೆಗಳ ಬಗ್ಗೆ ನೀವು ಯೋಚಿಸಿ. ಓಕೆ ಸರ್ ಪ್ಲೀಸ್, ಮಾಫಿಯಾ ಗುಂಪಿನವ್ರ ಮೇಲೆ ಬೆಂಗಳೂರು ಪೊಲೀಸ್ನವರ ಒತ್ತಡ ತುಂಬಾ ಜಾಸ್ತಿ ಇದೆ ಸರ್. ಈಗ ನಾವು 100 ರೂಪಾಯಿ ನೋಟ್ನ ಬ್ಯಾನ್ ಮಾಡದೇ ಇದ್ರೆ ಅವ್ರು ತಮ್ಮ ವ್ಯವಹಾರನ ಇಲ್ಲಿಂದ ಬೇರೆ ಕಡೆಗೆ ಸಾಗಿಸಬಹುದು. ಇಷ್ಟೊತ್ತಿಗೆ ಸಾಗಿಸ್ತಾನೂ ಇರ್ಬೋದು. एयर इंडिया को यह सूचित करते हुए खेद है कि उनकी उड़ान AI 112 अब लंदन से तकरीबन 3 घंटे देर से आएगी। ಗಾಡಿ ಯಾಕೆ ನಿಲ್ಲಿಸ್ತೆ? ಯಾರು? ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್. ನನ್ನ ಜೊತೆ ವ್ಯವಹಾರ ಮಾಡ್ತಿದ್ ನೀನು ನಾನು ಎಲೆಕ್ಷನ್ ಸೋತ ತಕ್ಷಣ ನನ್ನೇ ಮರ್ತ್ಬಿಟ್ಟೆ. ಬೈ ದ ವೈ, ನನ್ನ ಅಪ್ಪನೆ ಇಲ್ದೆ ನೀನ್ ನಿನ್ ಕಡೆಯವ್ರನ್ನ ಬಾಂಬೆ ಕಳಿಸಿದೆ ಅಲ್ಲ? ಮೊದ್ಲು ಬಾಬ್ಗೆ ಏನಾಯ್ತು ಹೇಳು. ಗೊತ್ತಿಲ್ಲದೆ ನಮ್ಮವರು ಬಾಬ್ನ ಬೇಟೆ ಆಡ್ಬಿಟ್ಟು. ನಿನ್ ಒಂದು ಮುಖ್ಯವಾದ ವಸ್ತು ಈಗ ನನ್ನ ಕೈಲಿದೆ. ಆ ವಿಷಯ ಮಾತಾಡೋಕ್ ನಾವು ಒಂದ್ಸಲ ಭೇಟಿ ಆಗೋಣ. ಎಲ್ಲಿ? ಬ್ಯಾಂಗ್ಳೂರ್ ಗೋಲ್ಡನ್ ಪಾರ್ಕ್ ನಲ್ಲಿ. ನೀನ್ ನಮ್ ಕಡೆ ವ್ಯಕ್ತಿನ ಕೊಂದಿದ್ದು ಸರಿಯಲ್ಲ ನಿರಂಜನ್ ದಾಸ್. ರಾಕ, ಅವನ್ನ ಕೊಲ್ದೆ ನನಗೆ ಬೇರೆ ದಾರಿ ಇರ್ಲಿಲ್ಲ. ನನ್ನನ್ನ ನಂಬು. ತುಂಬಾ ಬುದ್ಧಿವಂತಿಕೆ ತೋರಿಸ್ಬೇಡ ನಿರಂಜನ್. ಆದ್ರೂ ಪ್ರತಿಫಲ ತುಂಬಾ ಕೆಟ್ಟದಾಗಿರುತ್ತೆ. ರಾಕ, ನಿನ್ ಡೈ ನನ್ನ ಹತ್ರ ಇರೋವರೆಗೂ ನನ್ನ ನೀನ್ ಏನೂ ಮಾಡಕ್ ಸಾಧ್ಯ ಇಲ್ಲ. ನಿನ್ ತಂಟೆಗೆ ನಾನು ಬರ್ದೇ ಇರ್ಬೇಕಾದ್ರೆ ನನ್ ಕನಸನ್ನ ನೀನ್ ನನ್ಸ್ ಮಾಡ್ಬೇಕು. ನನಗ್ ಬಹಳ ದಿನದಿಂದ ತಾಜ್ ಮಹಲ್ ಕಟ್ಬೇಕು ಅಂತ ಒಂದ್ ಆಸೆ ಇದೆ. ಅದಕ್ಕೆ ತಾಜ್ ಮಹಲ್ ನೆನಪಿಗಾಗಿ ಕಟ್ಟಿದ ಒಂದು ಸಮಾಧಿ ನಿರಂಜನ್. ನಿನ್ನ ತಾಜ್ ಮಹಲ್ ಕಟ್ಟೋಕೆ ಎಷ್ಟು ಖರ್ಚಾಗುತ್ತೆ? 20 ಕೋಟಿ. ನಿನಗ್ ಡೈ ವಾಪಸ್ ಬೇಕಾದ್ರೆ ಮೊದಲು 20 ಕೋಟಿ ಕೊಡ್ಬೇಕು. ನಿನ್ನ ರಹಸ್ಯನ ಹೊರಗಡೆ ಹೇಳದೆ ಇರೋಕೆ 9 ತಿಂಗಳಿಗೊಂದ್ಸಲ ನಿನ್ನ ತಿಜೋರಿಯಿಂದ ನನ್ನ ತಿಜೋರಿಗೆ 7 ಕೋಟಿ ರೂಪಾಯಿ ಬಂದು ಬೀಳ್ಬೇಕು. ನಿನಗೆ ದುರಾಸೆ ಹೆಚ್ಚಾಗ್ತಿದೆ ನಿರಂಜನ್. ನಿನ್ನ ಹತ್ರ ಇರೋ ಡೈನ ನನ್ ಕೊಟ್ಬಿಡು. ನಾನ್ ಕೇಳ್ದಷ್ಟು ಹಣನ ನಾನೇ ನಿನ್ ಕೊಟ್ಬಿಡ್ತೀನಿ. ಹೊರಗಡೆ ಊಟ ನನ್ನ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾನೇ ನಿನಗೆ ಡಿನ್ನರ್ ಕೊಡ್ತೀನಿ. ಬೇಡ ರಾಕ, ಲಗೇಜ್ ಹೊತ್ಕೊಂಡೋಗೋ ಅಭ್ಯಾಸ ನನಗಿಲ್ಲ. ತುಂಬಾ ಕಷ್ಟ ಆಗತ್ತೆ.
ಅದಕ್ಕೆ ನೀನೇ ಯಾರ ಕೈಲಾದ್ರೂ ಬಾಂಬೆ ಕಳ್ಸು. ಹಾ, ಎಲ್ಲ 500 ರೂಪಾಯಿ ನೋಟೆ ಆಗಿರ್ಬೇಕು. 500 ರೂಪಾಯಿ? ಎಸ್, ನೀನ್ ಸೈನ್ ಮಾಡಿರೋ 100 ರೂಪಾಯಿ ಖೋಟಾ ನೋಟ್ ಅಲ್ಲ. ಎಲ್ಲೇ, ಯಾವಾಗ ಹೇಳು? ಬಾಂಬೆಗೆ ನಿಮ್ ಕಡೆಯವನು ನಿರಾಯುಧನಾಗಿ ಬಂದ್ರೆ ಎಲ್ಲಿ ಯಾವಾಗ ಅಂತ 3 ಗಂಟೆ ಮುಂಚೆ ತಿಳಿಸ್ತೀನಿ. ಹಲೋ, ಕಮಿಷನರ್ ಪಟೇಲ್ ಸ್ಪೀಕಿಂಗ್. ಸ್ಪೀಕ್ ಕಮಿಷನರ್. ಯಾರು ಮಾತಾಡೋದು? ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್. ಓ, ನಿರಂಜನ್ ದಾಸ್ ಅವರ ಹೇಳಿ, ಏನ್ ವಿಷಯ? ನಾಳೆ ಬೆಳಗ್ಗೆ ಹೋಟೆಲ್ ಹೊರೈಸಾನ್ ನಲ್ಲಿ ನಮ್ದೊಂದು ಮೀಟಿಂಗ್ ಇದೆ. ಅಲ್ಲಿ ನನ್ನ ಜೀವಕ್ಕೆ ಅಪಾಯ ಇದೆ. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿರೋ ಒಬ್ಬ ನಿಷ್ಠಾವಂತ ಆಫೀಸರ್ನ ಅಲ್ಲಿ ಕಳಿಸ್ಕೊಡ್ತೀರಾ? नशे में झूम 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 मचा दे धूम धूम धूम, नशे में झूम 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 मचा दे धूम धूम धूम। तू भी शराबी मैं भी शराबी, दुनिया शराबी है ये सारी। तू भी शराबी मैं भी शराबी, दुनिया शराबी है ये सारी। थोड़ी सी जो पी ली हमने, क्या है गलती हमारी। नशे में झूम 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 मचा दे धूम धूम धूम, नशे में झूम 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 मचा दे धूम धूम धूम, नशे में झूम झूम झूम। ಹಲೋ, ACP ವಿಜಯ್. ಎಸ್ ಪ್ಲೀಸ್. ವಿಜಯ್, ನಾಳೆ ಬೆಳಿಗ್ಗೆ ಹೋಟೆಲ್ ಹಾರಿಜಾನ್ ನಲ್ಲಿ ನೀವೊಬ್ಬರಿಗೆ ರಕ್ಷಣೆ ಕೊಡಬೇಕು. ಯಾರಿಗೆ ಸರ್? ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್ಗೆ. ಸರಿಯಾದ ಸಮಯಕ್ಕೆ ನೀವು ಅಲ್ಲಿ ಇರಬೇಕು ಮಿಸ್ಟರ್ ವಿಜಯ್. ಸರ್, ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್ಗ? ಹೌದು. ದಯವಿಟ್ಟು ನಾನು ತಪ್ಪು ತಿಳ್ಕೊಬಿಡಿ ಸರ್. ಬೇರೆ ಯಾರನ್ನಾದ್ರೂ ಕಳ್ಸಿಕೊಟ್ರೆ. ನಿಮ್ಗೂ ಅವ್ರಿಗೂ ಏನೇ ವೈಮನಸ್ಸೆ ಇದ್ರು ನನಗದು ಬೇಕಾಗಿಲ್ಲ. ನೀವೊಬ್ರು ಪೊಲೀಸ್ ಆಫೀಸರ್ ಆಗಿ ನನ್ನ ಆರ್ಡರ್ನ ಫಾಲೋ ಮಾಡಲೇಬೇಕು. ದಿಸ್ ಇಸ್ ಮೈ ಆರ್ಡರ್. ಗೆಟ್ ಅಪ್. ಇದೇನ್ ಮಾತಾಡೋ ರೀತಿನ? ಮಾತು ಮರ್ಯಾದಸ್ಥರ ಜೊತೆ ಮಾತ್ರ. ಜಾನುವಾರುಗಳಿಗೆ ಹೀಗೆ ಮಾತಾಡಬೇಕಾಗುತ್ತೆ. ತುಂಬಾ ಎಗರಾಡ್ಬೇಡ, ಪರಿಣಾಮ ಬಹಳ ಕೆಟ್ಟಾಗಿರುತ್ತೆ. ಗೆಟ್ ಅಪ್. ಅಪ್. ನಿಮ್ಮ ಆಫೀಸರ್ಗೆ ಹೇಳು, ನನ್ನ ಹತ್ರ ಮಾತಾಡೋದಕ್ಕೆ ಗೋಳನೊಬ್ಬನ್ ಬಿಟ್ರೆ ಸಾಕು, ಬೇರೆ ಯಾರನ್ನೂ ಬಿಡಬೇಡ ಅಂತ ಹೇಳು. ಓಕೆ ಸರ್. ಸರ್, ಐ ನೋ. ನೀವು ಹೋಗಿ. ಓಕೆ ಸರ್. Drop the guns! Stop it! Good boy, sir. Vijay! Amit, shoot! Shoot! Amit.
Hands up! ಬಾಂಬೆ ಪೊಲೀಸ್ನವರು ರಾಣನ್ ಅರೆಸ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಅವ್ನು ನಿರಂಜನ್ ದಾಸ್ ಕೊಲೆ ಮಾಡಿದ್ದಾನೆ. ಆ ರಾಣಾಗೆ ತಲೆ ಕೆಟ್ಟಿದೆ ಅಂತ ಕಾಣಿಸುತ್ತೆ. ಮುಟ್ಟಾಳ್ ನನ್ ಮಗ, ಕೈಯಲ್ಲೊಂದ್ ಕತ್ತಿ ಇದೆ ಅಂತ ತುಂಬಾ ಮಿತ್ಮೀರಿ ಹೋಗ್ತಾ ಇದ್ದಾನೆ. ಆದಷ್ಟು ಬೇಗ ಅವ್ನ ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ ಸರ್. ಬೇಡ, ಬಾಂಬೆ ಪೊಲೀಸ್ನವರು ಒಂದು ದಿನ ಅವನಿಗೆ ಟ್ರೀಟ್ಮೆಂಟ್ ಕೊಟ್ರೆ ಆಗ ಅವನಿಗೆ ಬುದ್ಧಿ ಬರುತ್ತೆ. ಆಮೇಲೆ ಅವನ್ನ ಕರ್ಸ್ಕೊತೀನಿ. ನಿರಂಜನ್ ದಾಸ್ನ ಯಾಕೆ ಕೊಲೆ ಮಾಡಿದೆ? ನೀನ್ ಹೇಳ್ತಿದ್ರೆ ನಾನ್ ಬಿಡಲ್ಲ. ಹೇಳು ಹೇಳು ಹೇಳ್ತೀಯಲ್ಲ. ನೀನಲ್ಲಿ ಏನ್ ಮಾತಾಡಕ್ ಬಂದಿದ್ದೆ? ಏನ್ ಮಾತಾಡಕ್ ಬಂದಿದ್ದೆ ಹೇಳು. ನಿನ್ನ ವ್ಯಕ್ತಿ ಕೈಲಿ ಏನ್ ಕೊಟ್ಟು ಕಳಿಸ್ದೆ ಹೇಳು. ಹೇಳ್ತೀಯಲ್ಲ. ಈಗಲಾದ್ರೂ ಹೇಳ್ತೀಯಲ್ಲ ರಣ? ಹೇಳ್ದಿದ್ರೆ ನಾನು ನಿನ್ ಜೀವ ಸಹಿತ ಬಿಡಲ್ಲ. ಹೇಳು, ಹೇಳ್ತೀಯಲ್ಲ. ನೀವ್ ಇವತ್ತೇ ರಾಣಾನ ಬೆಂಗಳೂರು ಕಳಿಸೋ ವ್ಯವಸ್ಥೆ ಮಾಡ್ಬೇಕು. ಅವನು ಯಾವುದೇ ಕಾರಣಕ್ಕೂ ಅಲ್ಲಿರಬಾರ್ದು. ಹೋಮ್ ಮಿನಿಸ್ಟರ್ ದಯವಿಟ್ಟು ಇದಕ್ಕೆ ವ್ಯವಸ್ಥೆ ಮಾಡಿ. ವಿದ್ಯುತ್ ದರ ಏರಿಕೆ ರದ್ದು ಆಗ್ರಹಿಸಿ ಧರಣಿ. ವಿಜಯ್, ನನಗೊಂದು ಮುಖ್ಯವಾದ ಮೆಸೇಜ್ ಬಂದಿದೆ. ಕೇಳಿದ್ರೆ ಆಶ್ಚರ್ಯ. ಏನದು? ಕಮಿಷನ್ ಸಾಹೇಬ್ರೆ ಖುದ್ದಾಗಿ ಬಂದಿದ್ದಾರೆ, ಅವರೇ ಹೇಳ್ತಾರೆ. ಸಾರಿ ಸರ್, ಬನ್ನಿ ಕೂತ್ಕೊಳ್ಳಿ. ಅರ್ಜೆಂಟ್ ಇತ್ತ ಸರ್? ಎಸ್, ಸಿಟ್ ಡೌನ್, ಕೂತ್ಕೊಳ್ಳಿ. ವಿಜಯ್, ನೀವಿಬ್ರು ಇವತ್ತು ಸಂಜೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ರಾಣನ ಬ್ಯಾಂಗ್ಳೂರ್ ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ. ಯಾಕೆಂದ್ರೆ ಅವನ ಕೇಸು ಬ್ಯಾಂಗ್ಳೂರ್ ಪೊಲೀಸ್ನವರಿಗೆ ಸಂಬಂಧಪಟ್ಟಿದ್ದು. ಹಲೋ ಸರ್, ಐ ಆಮ್ ಇನ್ಸ್ಪೆಕ್ಟರ್ ಪ್ರವೀಣ್. ಎಜಿ ಕೃಷ್ಣಮೂರ್ತಿ ಅವರು ರಾಣನ ನನ್ನ ಕಸ್ಟಡಿಗೆ ತೊಗೊಳಕ್ಕೆ ಹೇಳಿದ್ದಾರೆ. ಐ ಆಮ್ ACP ವಿಜಯ್, ACP ಅಮಿತ್. ವೇರ್ ಆರ್ ದ ಡಾಕ್ಯುಮೆಂಟ್ಸ್? ದಿಸ್ ಇಸ್ ದ ಕಾಪಿ. ಥ್ಯಾಂಕ್ ಯು. ರಾಣಾ ಕೇಸ್ ಯಾವಾಗ? ನಾವು ವಿಟ್ನೆಸ್ ಕೊಡ್ಬೇಕು. ನಾಳೆ 12 ಗಂಟೆಗೆ. ನಮ್ಮ ರೂಮ್ ಬುಕ್ ಆಗಿದೆಯಾ ಹೋಟೆಲ್ ಅಂಬಾಸಡರ್ ಅಲ್ಲಿ? ಎಸ್ ಸರ್, ಆಗಿದೆ. ಅಚ್ಚಾ, We will go to the hotel and meet you tomorrow. ಓಕೆ, ಟೇಕ್ ಹಿಮ್ ಅವೇ. ಜಸ್ಟ್ ಅ ಮಿನಿಟ್. ರಾಣಾ, ಇಲ್ಲಿಗೆ ನಿನ್ ಕತೆ ಮುಗೀತು. ಕಥೆ ಈಗ ತಾನೇ ಶುರುವಾಗಿದೆ. ACP, ಮುಂದೆ ಏನಾಗುತ್ತೋ ಅಂತ ನೋಡ್ತಾ ಇರು. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. Take him away. ACP, ಐ ಆಮ್ ACP ವಿಷ್ಣು. I am ACP Amit. He is ACP Hello. Vijay. Hello. ಏನ್ ವಿಷಯ? ನೀವು ರಾಣಾನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಬರಬೇಕಾಗಿತ್ತು ಅಲ್ಲ? ಪೊಲೀಸರು ಏರ್ಪೋರ್ಟ್ಗೆ ಬಂದು ಕರ್ಕೊಂಡು ಹೋದ್ರಲ್ಲ. ಏನೋ ವಾಟ್ ನಾನ್ಸೆನ್ಸ್. ನಾವು ಯಾವ ಪೊಲೀಸ್ನು ಕಳಿಸೇ ಇಲ್ಲ. ಹಾಗಾದ್ರೆ ಏರ್ಪೋರ್ಟಿಗೆ ಬಂದ್ ಪೊಲೀಸ್? ರಾಣ, ಬಾಂಬೆ ಪೊಲೀಸ್ನವ್ರು ನಿನಗೆ ಚೆನ್ನಾಗಿ ಒದಿಲಿ, ಆಗ್ಲೇ ನಿನಗೆ ಬುದ್ಧಿ ಬರುತ್ತೆ ಅಂತ ಹೇಳಿ ಬೇಕು ಅಂತಲೇ ರಾಕ ನಿನ್ನ ಒಂದಿನ ಲೇಟ್ ಆಗಿ ಇಲ್ಲಿ ಕರ್ಸ್ಕೊಂಡ. ಇನ್ನು ಮುಂದೆ ರಾಣ ದ್ವೇಷ ಕಟ್ಕೊಂಡವ್ರ ಗತಿ ಏನಾಗುತ್ತೆ ಅಂತ ನಿನಗೆ ತಿಳಿಯುತ್ತೆ ರಾಕ. ಚೆಕ್ ಆಲ್ ದ ಟೋಲ್ ಗೇಟ್ಸ್, ಚೆಕ್ ಆಲ್ ದ ಪೊಲೀಸ್ ವ್ಯಾನ್. ಯೆಸ್, ಡೂ ಇಟ್ ಇಮಿಡಿಯೇಟ್ಲಿ. ಸರ್, ಏರ್ಪೋರ್ಟ್. ಇನ್ಸ್ಪೆಕ್ಟರ್, ಡಿಲೇ ಆಲ್ ದ ಫ್ಲೈಟ್ಸ್ ಅಂಡ್ ಚೆಕ್ ಆಲ್ ದ ಪ್ಯಾಸೆಂಜರ್ಸ್. ಯೆಸ್ ಯೆಸ್, ಡೂ ಇಟ್ ಫಾಸ್ಟ್. ಸರ್, ರೈಲ್ವೇಸ್. ಹಲೋ, ಎಲ್ಲ ಟ್ರೈನ್ಸ್ ಸ್ಟಾಪ್ ಮಾಡಿ. ಹಾ, ಎಲ್ಲ ಪ್ಯಾಸೆಂಜರ್ ಸರ್ಚ್ ಮಾಡಿ. ಬೇಗ ಬೇಗ ಮಾಡಿ. ಸರ್, RTO. ACP ವಿಷ್ಣು ಹಿಯರ್. ಬ್ಲಾಕ್ ಆಲ್ ದ ರೋಡ್ಸ್. ಯೆಸ್, ಬ್ಲಾಕ್ ಆಲ್ ದ ರೋಡ್ಸ್. ರಾಣ ಈ ಊರ್ ಬಿಟ್ಟು ಹೋಗಿರಾಗ ನೋಡ್ಕೋಬೇಕು. ಯೆಸ್, ಐ ವಾಂಟ್ ರಾಣ ಅಟ್ ಎನಿ ಕಾಸ್ಟ್. ಡೂ ಇಟ್ ಫಾಸ್ಟ್. ಡ್ಯಾಟ್. ನಿಮ್ಮ ಮುಟ್ಟಾಳ್ತನದಿಂದ ರಾಣನ ನಕಲಿ ಪೊಲೀಸ್ ಒಪ್ಪಿಸಿ ಈಗ ಜವಾಬ್ದಾರಿ ಇರೋ ಪೊಲೀಸ್ ಅಂತ ನಿಮಗೆ ನೀವೇ ಹೇಳ್ಕೊತಾ ಇದ್ದೀರಾ? ಶೇಮ್ ಆನ್ ಯು. ರಾಣಾ ಹಿಡಿದ್ಮೇಲೆ ತಾನೇ ನಿಜವಾಗ್ಲೂ ಗೊತ್ತಾಗೋದು ಜವಾಬ್ದಾರಿ ಇರೋ ಪೊಲೀಸ್ ಯಾರು ಅಂತ. ನಿಮ್ ಕೆಪಾಸಿಟಿ ಈಗ ತೋರಿಸಿ. ಓಹೋ, ಬ್ಯಾಂಗ್ಳೂರ್ ಪೊಲೀಸ್ನವ್ರ ಕೆಪಾಸಿಟಿ ನೋಡೋಕೋಸ್ಕರ ನೀವು ರಾಣನ್ ಬಿಟ್ಬಿಟ್ರಾ? ಇಲ್ಲಿನ ಬೋನಲ್ಲಿ ಹಿಡ್ಕೊಂಬಂದು ಇಲ್ಲಿ ರಾಣನ್ ಬಿಟ್ಟು ನಮ್ಮನ್ನ ಹಿಡೀರಿ ಅಂತಿದ್ದೀರಾ? ರಾಣಾನ್ ಹಿಡಿಯೋದಕ್ಕೆ ನಾವು ಬೇಕಾಗಿಲ್ಲ ಬೇಕಾಗಿಲ್ಲ.
ನೋ ಥ್ಯಾಂಕ್ಸ್. ನೀವು ವಾಪಸ್ ಬಾಂಬೆಗೆ ಹೋಗಿ. ರಾಣಾ ಅರೆಸ್ಟ್ ಮಾಡಿ ಸುದ್ದಿನ ಪೇಪರ್ ಓದಿ. ಏಯ್, ನಾವು ಸುದ್ದಿ ಓದೋರಲ್ಲ, ಚರಿತ್ರೆ ಸೃಷ್ಟಿ ಮಾಡೋರು, ಗೊತ್ತಾ? ವಾಟ್ ಯು ಮೀನ್? ನೀವು ಮಾತ್ರ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿ ಕಾಕಿ ಬಟ್ಟೆ ಹಾಕೋತೀರಾ, ನಾವು ಮಾತ್ರ ಸಂಬಳ ತಗೊಳ್ಳೋ ಕಾಕಿ ಬಟ್ಟೆ ಹಾಕೋತೀವಿ ಅಲ್ಲ? ನಿಮ್ ಸಿಟಿಲಿ ಕಾಕಿ ಬಟ್ಟೆ ಚೀಪ್ ಆಗಿ ಸಿಗುತ್ತೆ, ಅದಕ್ಕೆ ಇಲ್ಲಿ ಯಾರು ಬೇಕಾದ್ರೂ ಪೊಲೀಸು ಆಗ್ಬೋದು, ಏರ್ಪೋರ್ಟ್ ಕೂಡ ನುಗ್ಬಹುದು. ಅಷ್ಟೇ ಅಲ್ಲ, ಪೂಜಾರಿ ಕೈಯಿಂದ ಪ್ರಸಾದ ತಗೊಂಡ ಹಾಗೆ ನಿಮ್ಮ ಕಣ್ಣಿಗೆ ಮಣ್ಣೆರ್ಚಿ ರಾಣಾನ ಕರ್ಕೊಂಡು ಹೋಗ್ಬೋದು. ನೀವಿದೆ ಹಾಡು ಹಾಡ್ತಾ ಇರಿ. ಬೆಂಗಳೂರಿನಲ್ಲಿ ಇಂತ ಎಷ್ಟೋ ಅಕ್ರಮಗಳು ನಡೀತಾ ಇದ್ರು ಪೊಲೀಸ್ನವರು ಫುಟ್ಪಾತ್ ನಲ್ಲಿ ನಿಂತ್ಕೊಂಡು ಕ್ಲಾಪ್ಸ್ ಹಾಕ್ತಿದ್ದಾರೆ. ವಾ, ಕುಣಿಲಾರ್ದವಳು ನೆಲ ಡೊಂಕು ಅಂದಂತೆ ಆಗಿದೆ ನಿಮ್ ಕತೆ. ಇಷ್ಟು ವರ್ಷದಿಂದ ರಾಣಾ ಇಲ್ಲಿ ದರ್ಬಾರ್ ಮಾಡ್ಕೊಂಡಿದ್ರು, ನಿಮ್ ಕೈಯಿಂದ ಅವನು ಹಿಡಿಯೋಕೆ ಆಗ್ಲಿಲ್ಲ. ಈಗ ಅಸಲಿ ಪೊಲೀಸ್ಗೂ ನಕಲಿ ಪೊಲೀಸ್ಗೂ ವ್ಯತ್ಯಾಸ ಕಂಡುಹಿಡಿಯೋಕೆ ನಮ್ಮನ್ನು ದೂಚಿಸ್ತಾ ಇದ್ದೀರಾ. ಮುಖಕ್ಕೆ ಮಸಿ ಆದ್ರೆ ಕನ್ನಡಿನ ಒರೆಸಬಾರ್ದು, ನೀರಿನಲ್ಲಿ ಮುಖ ತೊಳ್ಕೋಬೇಕು. ಆಯ್ತಲ್ಲ, ನಿಮ್ಮ ಮುಖಕ್ಕೆ ಮಸಿ ಬಡ್ಕೊಂಡು ಆಯ್ತಲ್ಲ, ನಿಮ್ ಊರ್ಗೋಗಿ ಮುಖ ಒರೆಸ್ಕೊಳ್ಳಿ. ನೋಡಿ, ರಾಣಾ ಕೇಸ್ ನನಗೆ ಸಂಬಂಧಪಟ್ಟಿದ್ದು, ಇದ್ರಲ್ಲಿ ಬೇರೆ ಯಾರು ತಲೆ ಹಾಕಕ್ಕೆ ಅವಕಾಶ ಕೊಡೋದಿಲ್ಲ, ಅದು ಸಾಧ್ಯನೂ ಇಲ್ಲ. ನಾನು ಬ್ಯಾಂಗ್ಳೂರ್ ಪೊಲೀಸ್ನವರ ಮಾನ ಮರ್ಯಾದೆನ ದೇಶದ ಎಲ್ಲಾ ಪೇಪರ್ನವ್ರ ಮುಂದೆ ಹರಾಜ್ ಹಾಕ್ತೀನಿ. ಹರಾಜ್ ಹಾಕ್ತೀರಾ? ಕಮಾನ್, ಎಸ್ ಕರೀರಿ. ಅದೆಷ್ಟು ಜನ ಪ್ರಶ್ನೆ ಕರೆಸ್ತೀರಾ? ಈಗ ನಮ್ಮೆಲ್ಲರೂ ಗುರಿನು ರಾಣಾನ್ ಹಿಡಿಯೋದು. ವಿಷ್ಣು, ಈ ಕೇಸ್ ನಿಮಗೆ ಸಂಬಂಧಪಟ್ಟಿದ್ದು ನಿಜ, ಆದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡುವಾಗ ದಯವಿಟ್ಟು ನಾವು ಜೊತೆಲಿರೋದಕ್ಕೆ ಪರ್ಮಿಷನ್ ಕೊಡಿ. I can't take this decision immediately. I have to talk to my DIG. Okay? ಮಿಸ್ಟರ್ ವಿಜಯ್, ಮಿಸ್ಟರ್ ಅಮಿತ್, ನೀವು ನಮ್ಮ ಪೊಲೀಸ್ನವ್ರ ಬಗ್ಗೆ ಪ್ರೆಸ್ನವರಿಗೆ ಏನೇ ಹೇಳಿದ್ರು ನಮ್ಗೇನು ತೊಂದರೆ ಇಲ್ಲ, ನಾವು ಅದನ್ನ ಕೇರು ಮಾಡಲ್ಲ. ಮಿಸ್ಟರ್ ವಿಷ್ಣು ನಮ್ಮ ರಾಜ್ಯದ ಬೆಸ್ಟ್ ಆಫೀಸರ್, ಅವ್ರು ನಮ್ಮ ಇಲಾಖೆಯಲ್ಲಿ ಇರೋದೇ ನಮಗೆ ಹೆಮ್ಮೆ ವಿಷಯ. ಅವ್ರು ಹೇಳಿದ್ರಿಂದನೇ ನಿಮಗೆ ಇಲ್ಲಿರೋದಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಆದ್ರೆ 2 ಕಂಡೀಷನ್ ಮೇಲೆ. 1, ಯೂನಿಫಾರ್ಮ್ ಹಾಕೊಡ್ದು. 2ನೇದಾಗಿ ಯಾವ ಆಯುಧನೂ ಉಪಯೋಗಿಸ್ಕೊಡ್ದು. ಅವ್ರ ಜೊತೆ ಇದ್ದು ಎಲ್ಲನೂ ವಾಚ್ ಮಾಡಬಹುದು. ಥ್ಯಾಂಕ್ ಯು ಸರ್. ಸರ್, ಒನ್ ರಿಕ್ವೆಸ್ಟ್. ಎಸ್. ನಾವು ಒಂದೇ ಒಂದು ಆಯುಧನ ಯೂಸ್ ಮಾಡ್ಕೋತೀವಿ, ಬಾತ್ರೂಮ್ ಅಲ್ಲಿ ಬ್ಲೇಡ್ ಶೇವ್ ಮಾಡೋಕೆ. ನೀವು ಅದಕ್ಕೆ ಪರ್ಮಿಷನ್ ಕೊಡದೆ ಹೋದ್ರೆ ನಾವು ಋಷಿಗಳೇ ಆಗ್ಬಿಡ್ತೀವಿ. ಪರವಾಗಿಲ್ವಾ ಸರ್? ನಿಮ್ಮ ಸರ್ಕಾರಿ ಪಿಸ್ತೂಲ್ ಮಾತ್ರ ಅಲ್ಲ, ಎಲ್ಲ ಆಯುಧಗಳು ನೀವು ನನಗೆ ಒಪ್ಪಿಸ್ಬೇಕು. ವಿಜಯ್, ಈ ಊರಿಗೆ ಬರ್ತಿದ್ದ ಹಾಗೆ ನಮ್ಮ ಭಾರ ಕಡಿಮೆ ಆಗ್ತಿದೆ. ಇಷ್ಟೇನಾ? ACP ವಿಜಯ್, ಬೆಂಗಳೂರು ಪೊಲೀಸ್ನವ್ರನ್ನ ಪರೀಕ್ಷೆ ಮಾಡಬೇಡಿ. ನಿಮ್ಮ ಹತ್ರ ಎಷ್ಟು ಆಯುಧ ಇದೆ ಅಂತ ನನ್ನ ಕಣ್ಣು ಲೆಕ್ಕ ಹಾಕಿದೆ. ಎಲ್ಲ ಆಯುಧಗಳು ACP ವಿಜಯ್. ಥ್ಯಾಂಕ್ ಯು. ಒಂದು ಮಾತು ಸರ್, ಇಫ್ ಯು ಡೋಂಟ್ ಮೈಂಡ್, ACP ವಿಜಯ್ ಅನ್ನೋದು ಬಿಟ್ಟು ವಿಜಯ್ ಅಂತ ಕರೆದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಓಕೆ, ಹಾಗಾದ್ರೆ ನಾನು ನಿಮಗೆ ಬರೀ ವಿಷ್ಣು. ಹೌ ಡು ಯು ಲೈಕ್ ಇಟ್? ಓಕೆ ಸರ್. ಫೈನ್. Yes, ACP Vishnu here. ವಿಷ್ಣು, ಇವರೇ ಏರ್ಪೋರ್ಟ್ ಇಂದ ರಾಣಾನ್ ಕರ್ಕೊಂಡು ಹೋಗಿದ್ದು. ಇವರು ರೈಫಲ್ ಯೂಸೇ ಮಾಡಿಲ್ಲ. ಹಾಗಾದ್ರೆ ಯಾರೋ ಇವ್ರನ್ನ ಹತ್ತಿರದಿಂದ ಅಟ್ಯಾಕ್ ಮಾಡಿರ್ಬೇಕು. ವೆರಿ ಸಿಂಪಲ್, ರಾಣಾ. ರಾಣಾ? ಹಾ, ನೋಡಿ ಯಾವ ರೀತಿ ಕೊಲೆ ಮಾಡಿದಾನೆ ಅಂತ. ಎಸ್, ಆ ರಾಣಾ ಅವತ್ ಹಾರಿಸಾನ್ ಹೋಟೆಲ್ನಲ್ಲಿ ಆ ನಿರಂಜನ್ ದಾಸ್ನು ಇದೇ ರೀತಿ ಕೊಲೆ ಮಾಡಿದ್ದ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಡಿಫರೆನ್ಸ್. ಆದ್ರೆ ರಾಣಾ ಇವ್ರನ್ನ ಕೊಲೆ ಮಾಡ್ದ? ಆ ವಿಷಯ ನಾವು ಸರಿಯಾಗಿ ತಿಳ್ಕೊಬೇಕಾದ್ರೆ ರಾಣಾನೇ ಹಿಡಿದು ಕೇಳಬೇಕು. ಆದ್ರೆ ಈಗದು ಸಾಧ್ಯ ಇಲ್ಲ, ಯಾಕೆಂದ್ರೆ ನಾವು ಸಾಮಾನ್ಯ ಮನುಷ್ಯರು ತಾನೆ. ನನಗಂತೂ ತುಂಬಾ ಸುಸ್ತಾಗಿದೆ. ನೀವು ಹೋಗಿ ರೆಸ್ಟ್ ತಗೊಳ್ಳಿ, ನನ್ನ ಡ್ರೈವರ್ ನಿಮ್ಮ ಡ್ರಾಪ್ ಮಾಡ್ತಾನೆ. ಆದ್ರೆ ರಾತ್ರಿ ಡಿನ್ನರ್ ನಮ್ಮ ಮನೇಲಿ. ಸುಮ್ಮನೆ ನಿಮಗೆ ಯಾಕೆ ತೊಂದ್ರೆ? ಮಿಸ್ಟರ್ ವಿಜಯ್, ಇದು ನಮ್ಮ ಊರಿನ ಸಂಪ್ರದಾಯ. ಈ ವಿಷಯದಲ್ಲಿ ನೋ ಆರ್ಗ್ಯುಮೆಂಟ್. ಬೇಕಾದ್ರೆ ಪ್ರೆಸ್ನವ್ರು ಕರೆಸಿ, ನನ್ನ ನಿರ್ಧಾರ ಮಾತ್ರ ಬದಲಾಗಲ್ಲ. ಓಕೆ? ಓಕೆ ಓಕೆ, ಬರ್ತೀವಿ.